ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮೆಟೀರಿಯಲ್ಸ್ನ ಹೇಗೆ ರೀಯೂಸ್ ಮಾಡ್ಕೋಬಹುದು ಮತ್ತೆ ನಮಗೆ ಬೇಕಾದಂಥ ಮೆಟೀರಿಯಲ್ಸ್ನ ಹೇಗೆ ಬೇರೆ ಒಂದು ಬ್ಲೆಂಡರ್ ಫೈಲಿಂದ ತಗೋಬಹುದು, ಫೈನಲಿ ಯಾವ ಒಂದು ವೆಬ್ಸೈಟ್ ಇಂದ ನಾವು ಫ್ರೀ ಆಗಿ ಮೆಟೀರಿಯಲ್ಸ್ ಮತ್ತೆ ಟೆಕ್ಸ್ಚರ್ಸ್ಗಳನ್ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಇವುಗಳನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಓಕೆ, ಓಕೆ. ಈಗ ಲಾಸ್ಟ್ ಯಾವುದೋ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಮೆಟೀರಿಯಲ್ನ ಕ್ರಿಯೇಟ್ ಮಾಡಿದ್ವಿ ಅಲ್ವಾ. ಈಗ ನನಗೆ ಈ ಮೆಟೀರಿಯಲ್ ನನಗೆ ಬೇರೆ ಒಂದು ಬ್ಲೆಂಡರ್ ಫೈಲ್ನಲ್ಲಿ ಬೇಕು ಅಂದರೆ ನಾನು ಏನು ಮಾಡ್ಬೋದು, ಜಸ್ಟ್ ಮೆಟೀರಿಯಲ್ನ ಕಾಪಿ ಪೇಸ್ಟ್ ಮಾಡ್ಬೋದು. ಮೆಟೀರಿಯಲ್ನ ಒಂದು ಬ್ಲೆಂಡರ್ ಫೈಲಿಂದ ಮತ್ತೊಂದು ಬ್ಲೆಂಡರ್ ಫೈಲ್ಗೆ ಕಾಪಿ ಪೇಸ್ಟ್ ಮಾಡ್ಬೋದು. ಹೇಗೆ ಮಾಡೋದು? ಆ್ಯಕ್ಚುಲಿ ಮೆಟೀರಿಯಲ್ನ ಕಾಪಿ ಪೇಸ್ಟ್ ಮಾಡಲ್ಲ, ಬದಲಾಗಿ ಆ ಮೆಟೀರಿಯಲ್ ಯಾವ ಆಬ್ಜೆಕ್ಟ್ ಮೇಲೆ ಇದೆಯೋ ಆ ಆಬ್ಜೆಕ್ಟನ್ನು ನಾವು ಕಾಪಿ ಪೇಸ್ಟ್ ಮಾಡ್ತೀವಿ. ಓಕೆ, ಜಸ್ಟ್ ಈ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಸಿ ಅಂತ ಪ್ರೆಸ್ ಮಾಡಿ ಕೀಬೋರ್ಡ್ ಮೇಲೆ ಇಲ್ಲಿ ನೀವು ನೋಡ್ಬೋದು ಕಾಪಿಡ್ ಒನ್ ಸೆಲೆಕ್ಟೆಡ್ ಆಬ್ಜೆಕ್ಟ್ ಅಂತ ಬಂತು. ಅದಾದಮೇಲೆ ನಮ್ಮ ಬ್ಲೆಂಡರ್ ಫೈಲ್ಗೆ ಬನ್ನಿ. ಇಲ್ಲಿ ಬಂದ್ಬಿಟ್ಟು ಕಂಟ್ರೋಲ್ ವಿ ಪೇಸ್ಟ್ ಮಾಡಿ. ಮಾಡಿದಾಗ ಆ ಆಬ್ಜೆಕ್ಟ್ ಕಾಪಿಯಾಗಿ ಇಲ್ಲಿ ಬರುತ್ತೆ, ಪೇಸ್ಟ್ ಆಗಿ ಬರುತ್ತೆ. ನೀವು ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಮೆಟೀರಿಯಲ್ಸ್ ಇದಕ್ಕೆ ಬಂದು ನೋಡಿದ್ರೆ ನೀವು ಇಲ್ಲಿ ನೋಡ್ಬೋದು ಆಬ್ಜೆಕ್ಟ್ ಜೊತೆಗೆ ಮೆಟೀರಿಯಲ್ ಕೂಡ ಬಂದಿದೆ. ಈ ಥರ ಆ್ಯಕ್ಚುಲಿ ನಾವು ಒಂದು ಈವನ್ ಆಬ್ಜೆಕ್ಟ್ಸ್ನ ಕೂಡ ಪಾಲಿಗಾನ್ ಆಬ್ಜೆಕ್ಟ್ಸ್ನ ಕೂಡ ಒಂದು ಬ್ಲೆಂಡರ್ ಫೈಲಿಂದ ಮತ್ತೊಂದು ಬ್ಲೆಂಡರ್ ಫೈಲಿಗೆ ಈಸಿಯಾಗಿ ಕಾಪಿ ಮಾಡಬಹುದು. ಈ ಥರ ಕಾಪಿ ಮಾಡಿದಾಗ ಅವುಗಳ ಮೇಲೆ ಮೆಟೀರಿಯಲ್ಸ್ ಇತ್ತು ಅಂದರೆ ಅದು ಕೂಡ ಜೊತೆಗೇನೆ ಬರುತ್ತೆ. ಅಲ್ಲಿಗೆ ಬೇರೆ ಯಾವುದೇ ಒಂದು ಪ್ರಾಜೆಕ್ಟ್ ಫೈಲಿಂದ ಅಂದರೆ ತುಂಬ ಮೆಟೀರಿಯಲ್ಸ್ಗಳನ್ನು ಕ್ರಿಯೇಟ್ ಮಾಡಿರುವಂತಹ ಬೇರೆ ಯಾವುದೇ ಒಂದು ಪ್ರಾಜೆಕ್ಟ್ ಫೈಲಿಂದ ಈಸಿಯಾಗಿ ಅಲ್ಲಿರುವಂತಹ ಎಲ್ಲ ಮೆಟೀರಿಯಲ್ಸ್ನ ನಾವು ಮತ್ತೆ ಬೇರೆ ಯಾವುದೇ ಫೈಲ್ನಲ್ಲಿ ಈಸಿಯಾಗಿ ರೀಯೂಸ್ ಮಾಡ್ಕೋಬಹುದು ಅಂತ ಗೊತ್ತಾಯಿತು. ಅದೇ ಥರ ಬ್ಲೆಂಡರ್ನವರು ಕೂಡ ಕೆಲವು ಫ್ರೀ ಡೆಮೋ ಪ್ರಾಜೆಕ್ಟ್ ಫೈಲ್ಗಳನ್ನ ಫ್ರೀಯಾಗಿ ಕೊಡ್ತಾರೆ ಅವರ ವೆಬ್ಸೈಟ್ನಲ್ಲಿ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿರುವಂತಹ ಮೆಟೀರಿಯಲ್ಸ್ನ ಕೂಡ ನಾವು ನಮ್ಮ ಫೈಲ್ನಲ್ಲಿ ಯೂಸ್ ಮಾಡ್ಕೋಬಹುದು. ಒಂದು ಎಕ್ಸಾಂಪಲ್ ನೋಡೋಣ. ಈಗ ಜಸ್ಟ್ ಬ್ಲೆಂಡರ್ ವೆಬ್ಸೈಟ್ಗೆ ಹೋಗಿ blender.org ಅಂತ ಬ್ಲೆಂಡರ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಡೌನ್ಲೋಡ್ ಸೆಕ್ಷನ್ಗೆ ಹೋಗಿ ಅಲ್ಲಿ ಡೆಮೋ ಫೈಲ್ಸ್ ಅಂತ ಇರುತ್ತೆ. ಅಲ್ಲಿ ಹೋಗಿ ನೀವು ನೋಡ್ಬೋದು ಸುಮಾರು ಡೆಮೋ ಫೈಲ್ಸ್ ಕೊಟ್ಟಿರ್ತಾರೆ. ನೀವು ಈ ಫೈಲ್ಸ್ಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೋಬೋದು. ಇದರಲ್ಲಿ ನಾನು ಓಕೆ ಈ ಒಂದು ವೈಟ್ ಲ್ಯಾಂಡ್ಸ್ ಅಂತ ಏನಿದೆ ಈ ಒಂದು ಫೈಲನ್ನ ಡೌನ್ಲೋಡ್ ಮಾಡ್ಕೋತೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಕ್ಚುಲಿ ಇದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ, ಈ ಫೈಲ್ ಬಗ್ಗೆ ಸುಮಾರು ಡೀಟೇಲ್ಸ್ ಇರುತ್ತೆ. ಹಾಗೆ ಡೌನ್ಲೋಡ್ ಆಪ್ಷನ್ ಇರುತ್ತೆ ಇಲ್ಲಿ. ಜಸ್ಟ್ ಕ್ಲಿಕ್ ಮಾಡಿದ್ರ ಮೇಲೆ ಡೌನ್ಲೋಡ್ ಆಗುತ್ತೆ. ಓಕೆ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಇದನ್ನ. ಓಕೆ, ನೀವು ಡೌನ್ಲೋಡ್ಸ್ ಸೆಕ್ಷನ್ಗೆ ಬಂದರೆ ಆ ಫೈಲ್ ಡೌನ್ಲೋಡ್ ಆಗಿದೆ. ಬ್ಲೆಂಡರ್ 3 ಅಂತ ಇದೆ ಆ ಫೈಲ್ ಹೆಸರು. ಜಸ್ಟ್ ಅದನ್ನು ಓಪನ್ ಮಾಡಿ ಡಬಲ್ ಕ್ಲಿಕ್ ಮಾಡಿ ಅದರ ಮೇಲೆ ಫೈಲ್ ಓಪನ್ ಆಗುತ್ತೆ. ಯಾವುದೋ ಕ್ಯಾಮ್ರಾ ಮೂಲಕ ವ್ಯೂ ಇದೆ. 0 ಅಂತ ಪ್ರೆಸ್ ಮಾಡಿ ಕ್ಯಾಮ್ರಾ ಹೊರಗಡೆ ಬರೋಣ. ಈ ರೀತಿಯ ಒಂದು ಸೀನ್ ಸೆಟಪ್ ಇದೆ. ಝೆಡ್ ಅಂತ ಪ್ರೆಸ್ ಮಾಡಿ ಲೈಟಿಂಗ್ಸ್ ಎಲ್ಲ ಇದೆ ಆಲ್ರೆಡಿ. ರೆಂಡರ್ಡ್ ವ್ಯೂಗೆ ಹೋದರೆ ಸ್ವಲ್ಪ ಹೆವಿ ಸೀನ್ ಅನ್ಸುತ್ತೆ, ಟೈಮ್ ತಗೊಳುತ್ತೆ ರೆಂಡರ್ ಆಗೋದಕ್ಕೆ. ನೀವು ನೋಡ್ಬೋದು ಈ ಥರ ರೆಂಡರ್ ಆಗ್ತಾ ಇದೆ. ಇಲ್ಲ ಅಟ್ಲೀಸ್ಟ್ ಮೆಟೀರಿಯಲ್ ಪ್ರಿವ್ಯೂ ಮೋಡ್ನಲ್ಲಿ ನೋಡ್ಬೋದು. ಓಕೆ, ಈಗ ನಮಗೆ ಆ್ಯಕ್ಚುಲಿ ಇಲ್ಲಿ ಬೇಕಾಗಿರೋದು ಏನಂದರೆ ಈ ಒಂದು ಐಸ್ ಮೆಟೀರಿಯಲ್. ಓಕೆ, ಇಲ್ಲಿ ಐಸ್ ಮೆಟೀರಿಯಲ್ ಇದೆ, ಈ ರೀತಿಯ ಸ್ನೋ ಮೆಟೀರಿಯಲ್ ಇದೆ, ವಾಟರ್ ಮೆಟೀರಿಯಲ್ ಇದೆ, ವಾಟರ್ ಇದೆ ಇಲ್ಲಿ. ಎರಡು ಇಂಪಾರ್ಟೆಂಟ್ ಮೆಟೀರಿಯಲ್ಸ್ ನಮಗೆ ಇಲ್ಲಿ ಸಿಗುತ್ತೆ. ಈವನ್ ಕೆಲವು ಬೋರ್ಡ್ಸ್ ಇದೆ. ಅದರಲ್ಲೂ ಯಾವುದಾದ್ರೂ ಮೆಟೀರಿಯಲ್ಸ್ ಇತ್ತು ಅಂದರೆ ಫ್ಯಾಬ್ರಿಕ್ ಮೆಟೀರಿಯಲ್ ಏನಾದರೂ ಇತ್ತು ಅಂದರೆ ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ಇದನ್ನ ನಾನು ಕಾಪಿ ಮಾಡಿ ನನ್ನ ಫೈಲಿಗೆ ತೊಗೊಂಡು ಹೋಗೋ ಬದಲು ಬೆಟರ್ ಏನು ಮಾಡೋಣ, ಜಸ್ಟ್ ಒಂದು ಕ್ಯೂಬ್ನ ಕ್ರಿಯೇಟ್ ಮಾಡಿ ಈ ಕ್ಯೂಬಿಗೆ ಆ ಮೆಟೀರಿಯಲ್ನ ಅಪ್ಲೈ ಮಾಡಿ, ಸ್ನೋ 1 ಮೆಟೀರಿಯಲ್ನ ಅಪ್ಲೈ ಮಾಡಿ. ಓಕೆ, ಈ ಕ್ಯೂಬನ್ನು ನಾವು ಕಾಪಿ ಮಾಡ್ಕೊಂಡು ಹೋಗೋಣ. ಜಸ್ಟ್ ಒಂದು ಕ್ಯೂಬನ್ನ ನಮ್ಮ ಫೈಲಿಗೆ ತೊಗೊಂಡು ಬರೋದು ಅಷ್ಟು ಆಗಲ್ಲ, ಬಟ್ ಸುಮ್ಮನೆ ಅನ್ನೆಸೆಸರಿ ಇಷ್ಟು ದೊಡ್ಡ ಆಬ್ಜೆಕ್ಟ್ ನಮ್ಮ ಫೈಲಿಗೆ ತೊಗೊಂಡು ಬರೋದು ಬೇಡ. ಓಕೆ, ಕ್ಯೂಬ್ನ ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಕಂಟ್ರೋಲ್ ಸಿ, ನಮ್ಮ ಫೈಲಿಗೆ ಬನ್ನಿ ಕಂಟ್ರೋಲ್ ವಿ. ಓಕೆ, ಈಗ ಕ್ಯೂಬ್ ಬಂದಿದೆ, ಅದರ ಜೊತೆಗೆ ಇವನ್ ಸ್ನೋ 1 ಮೆಟೀರಿಯಲ್ ಕೂಡ ಬಂದಿರುತ್ತೆ. ಈಗ ಈ ಸ್ನೋ 1 ಮೆಟೀರಿಯಲ್ನ ನಾವು ನಮ್ಮ ಫೈಲ್ನಲ್ಲಿ ಬೇರೆ ಯಾವುದೇ ಆಬ್ಜೆಕ್ಟ್ಗೆ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಇಲ್ಲಿ ನಾವು ಒಂದು ಲ್ಯಾಂಡ್ಸ್ಕೇಪ್ನ ಕ್ರಿಯೇಟ್ ಮಾಡೋಣ. ಲ್ಯಾಂಡ್ಸ್ಕೇಪ್ನ ಕ್ರಿಯೇಟ್ ಮಾಡೋದಕ್ಕೆ ಬ್ಲೆಂಡರ್ನಲ್ಲಿ ಜಸ್ಟ್ ಹೇಗೆ ಒಂದು ಡಿಫಾಲ್ಟ್ ಕ್ಯೂಬ್, ಡಿಫಾಲ್ಟ್ ಸ್ಪಿಯರ್ ಎಲ್ಲ ಕೊಟ್ಟಿರ್ತಾರೆ ಪ್ರಿಮಿಟಿವ್ ಆಬ್ಜೆಕ್ಟ್ಸ್ ಅಂತ, ಅದೇ ಥರ ಒಂದು ಡಿಫಾಲ್ಟ್ ಲ್ಯಾಂಡ್ಸ್ಕೇಪ್ ಕೂಡ ಕೊಟ್ಟಿರ್ತಾರೆ. ಓಕೆ, ಬಟ್ ಅದು ಆಕ್ಟಿವೇಟ್ ಆಗಬೇಕಂದ್ರೆ ನೀವು ಶಿಫ್ಟ್ ಎ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ಮೆಶ್ನಲ್ಲಿ ನೀವು ನೋಡ್ಬೋದು ಲ್ಯಾಂಡ್ಸ್ಕೇಪ್ ಅಂತ ಇದೆ. ಬಟ್ ಇದು ಬರಬೇಕು ಅಂದರೆ ನೀವು ಅದನ್ನು ಜಸ್ಟ್ ಇನೇಬಲ್ ಮಾಡಿರ್ಬೇಕು. ಇಲ್ಲಿ ಪ್ರಿಫರೆನ್ಸಸ್ನಲ್ಲಿ ಆಡ್ ಆನ್ಸ್ಗೆ ಹೋಗಿ ಅಲ್ಲಿ ಎಕ್ಸ್ಟ್ರಾ ಆಬ್ಜೆಕ್ಟ್ಸ್ ಅಂತ ಇದೆ, ಅದನ್ನ ಆನ್ ಮಾಡಿ. ಇದು ಆಕ್ಚುಲಿ ಮೇನ್ ಇದು ಲ್ಯಾಂಡ್ಸ್ಕೇಪ್ ಅಂತ ಇದೆ ನೋಡಿ, ಆಡ್ ಮೆಶ್ AN
NT ಲ್ಯಾಂಡ್ಸ್ಕೇಪ್ ಆರ್ಕಿಮೆಶ್. ಸೊ ಇದನ್ನೆಲ್ಲ ಆನ್ ಮಾಡಿ, ಈ ಮೂರು ಅಥವಾ ಇನ್ನು ಕೆಲವು ಆಬ್ಜೆಕ್ಟ್ಸ್ ಇದೆ, ಸೊ ಅದನ್ನೆಲ್ಲ ನೀವು ನೋಡಿ, ಆನ್ ಮಾಡಿ ನೋಡಿ ಏನೇನು ಬರುತ್ತೆ ಅಂತ. ಸೊ ಈ ಲ್ಯಾಂಡ್ಸ್ಕೇಪ್ನ ಮುಖ್ಯವಾಗಿ ನಾನೀಗ ಆನ್ ಮಾಡಿದ್ದೀನಿ. ಸೊ ಅದು ಆನ್ ಮಾಡಿರೋದ್ರಿಂದ ಶಿಫ್ಟ್ ಎ ಅಂತ ಪ್ರೆಸ್ ಮಾಡಿದಾಗ ಇಲ್ಲಿ ಲ್ಯಾಂಡ್ಸ್ಕೇಪ್ ಬರ್ತಾ ಇದೆ. ಇಲ್ಲಿ ಕೆಲವು ಆರ್ಕಿಮೆಶ್ ಆರ್ಕಿಟೆಕ್ಚರಲ್ ರಿಲೇಟೆಡ್ ಆಬ್ಜೆಕ್ಟ್ಗಳು ಕೂಡ ಬಂದಿದೆ ನೋಡಿ, ರೂಫ್, ಡೋರ್ ಎಲ್ಲ ಬಂದಿದೆ. ಸೊ ಈಗ ನಮಗೆ ಲ್ಯಾಂಡ್ಸ್ಕೇಪ್ ಸಿಗುತ್ತೆ. ಜಸ್ಟ್ ಕ್ಲಿಕ್ ಮಾಡಿ, ಸೊ ಇಲ್ಲಿದೆ, ಹೊರಗಡೆ ತೊಗೊಂಡು ಬನ್ನಿ, ಸ್ಕೇಲ್ ಮಾಡಿ ನೋಡಿ. ಸೊ ಈ ರೀತಿಯ ಒಂದು ಲ್ಯಾಂಡ್ಸ್ಕೇಪ್ ಡಿಫಾಲ್ಟ್ ಆಗಿ ನಮಗೆ ಸಿಗುತ್ತೆ ಬ್ಲೆಂಡರ್ನಲ್ಲಿ. ಇದನ್ನು ಯೂಸ್ ಮಾಡ್ಕೋಬೋದು ಬೇಕಂದ್ರೆ. ಮೆಶ್ ಸುಮಾರಾಗೇ ಇದೆ. ಓಕೆ, ಸೊ ಇವಾಗ ಇದಕ್ಕೆ ನಾವು ಇದನ್ನು ಜಸ್ಟ್ ಸೆಲೆಕ್ಟ್ ಮಾಡಿ ಇಲ್ಲಿ ಪಕ್ಕದಲ್ಲಿ ಕ್ಲಿಕ್ ಮಾಡಿ, ಮೆಟೀರಿಯಲ್ಸ್ನಲ್ಲಿ ಸ್ನೋ ಒನ್ ಮೆಟೀರಿಯಲ್ ಆಲ್ರೆಡಿ ಇದೆ, ಸೆಲೆಕ್ಟ್ ಮಾಡಿ. ಸೊ ಈ ರೀತಿ ನಾವು ಮೆಟೀರಿಯಲ್ಸ್ನ ಬೇರೆ ಕಡೆಯಿಂದ ತೊಗೊಂಡು ಬಂದು ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಇನ್ನು ಮೆಟೀರಿಯಲ್ಸ್ನ ಮತ್ತು ಟೆಕ್ಸ್ಚರ್ಸ್ನ ನಾವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ನೀವು ಪಾಲಿಹೆವನ್ ಟೆಕ್ಸ್ಚರ್ಸ್ ಅಂತ ಟೈಪ್ ಮಾಡಿ ಗೂಗಲ್ನಲ್ಲಿ. ಸೊ ಪಾಲಿಹೆವನ್ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಅಲ್ಲಿಗೆ ಹೋದರೆ ನಿಮಗೆ ಸಾಕಷ್ಟು ಫ್ರೀ ಮೆಟೀರಿಯಲ್ಸ್ ಮತ್ತು ಅದ್ರ ಜೊತೆಗೇನೆ ಟೆಕ್ಸ್ಚರ್ಸ್ ಕೂಡ ಸಿಗುತ್ತೆ. ಸೊ ಇದು ನಮಗೆ ಫ್ರೀಯಾಗಿ ಸಿಗುತ್ತೆ. ಸೊ ಬೇಕಿದ್ರೆ ನೀವು ಅವ್ರಿಗೆ ಸಪೋರ್ಟ್ ಕೂಡ ಕೊಡಬಹುದು. ಸಪೋರ್ಟರ್ಸ್ ಅಂತ ಲಿಂಕ್ ಕೊಟ್ಟಿದ್ದಾರೆ. ಸೊ ಈಗ ನಾವು ಆ ಲ್ಯಾಂಡ್ಸ್ಕೇಪ್ ಏನು ಕ್ರಿಯೇಟ್ ಮಾಡಿದ್ದೀವಿ ಅದಕ್ಕೆ ಒಂದು ರಾಕ್ ಟೆಕ್ಸ್ಚರ್ನ ಕ್ರಿಯೇಟ್ ಮಾಡೋಣ. ಬಹುಶಃ ಇದನ್ನ ತಗೋಬಹುದು, ಅಥವಾ ಇದನ್ನ, ಅಥವಾ ಇಲ್ಲಿ ಸೆಕ್ಷನ್ಸ್ ಇದೆ ನೋಡಿ, ರಾಕ್ ಅಂತ ಇದೆ. ಸೊ ಬರೀ ರಾಕ್ ಟೆಕ್ಸ್ಚರ್ಸ್ಗಳು ಸಿಗುತ್ತೆ. ಸೊ ಇದರಲ್ಲಿ ಒಂದು ಓಕೆ, ಸೊ ಈ ಒಂದು ಮೆಟೀರಿಯಲ್ನ ಕ್ಲಿಕ್ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ಓಕೆ, ಸೊ ನೋಡೋಣ ಇದು ಹೇಗೆ ಬರುತ್ತೆ ಅಂತ. ಸೊ ಇಲ್ಲಿ ಬೇರೆ ಬೇರೆ ಸೈಜ್ನಲ್ಲಿ ಕೊಡ್ತಾರೆ. ಸೊ ನಾನಿಲ್ಲಿ 2K ಸೈಜ್ ಅಥವಾ 4K ಸೈಜ್ ತೊಗೋತೀನಿ. ಓಕೆ, ಸೊ 4K ಅಂತ ಕ್ಲಿಕ್ ಮಾಡಿ ಡೌನ್ಲೋಡ್ ಕೊಡಿ. ಸೊ ಡೌನ್ಲೋಡ್ ಆಗತ್ತೆ. ಸೊ ನೀವು ಡೌನ್ಲೋಡ್ ಸೆಕ್ಷನ್ಗೆ ಹೋದರೆ ಸೊ ಈ ರೀತಿ ಒಂದು ಜಿಪ್ ಆಗಿರುವಂಥ ಫೈಲ್ ಬರುತ್ತೆ. ಸೊ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ, ವಿನ್ರಾರ್ ಹಾಕೊಂಡಿದ್ರೆ ಸಾಕು. ಸೊ ರೈಟ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಟು ಅಂತ ಕೊಡ್ಬೋದು. ಸೊ ಆ ಫೋಲ್ಡರ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಒಂದು ಬ್ಲೆಂಡರ್ ಫೈಲ್ ಕೊಟ್ಟಿರ್ತಾರೆ, ಮತ್ತು ಹಾಗೆ ಅದಕ್ಕೆ ಸಂಬಂಧಪಟ್ಟ 4 ಟೆಕ್ಸ್ಚರ್ಸ್ ಕೊಟ್ಟಿರ್ತಾರೆ. ಒಂದು ಡಿಫ್ಯೂಸ್ ಟೆಕ್ಸ್ಚರ್ ಇರುತ್ತೆ, ಡಿಸ್ಪ್ಲೇಸ್ಮೆಂಟ್ ಟೆಕ್ಸ್ಚರ್ ಇರುತ್ತೆ, ನಾರ್ಮಲ್ ಟೆಕ್ಸ್ಚರ್ ಇರುತ್ತೆ, ಮತ್ತು ರಫ್ನೆಸ್ ಟೆಕ್ಸ್ಚರ್ ಇರುತ್ತೆ. ಓಕೆ, ಸೊ ಈ 4 ಟೆಕ್ಸ್ಚರ್ಸ್ನ ಸೇರಿಸಿ ಆ ಒಂದು ಮೆಟೀರಿಯಲ್ ಕ್ರಿಯೇಟ್ ಆಗಿರುತ್ತೆ. ಸೊ ನೀವು ಡೈರೆಕ್ಟಾಗಿ ಈ ಫೈಲ್ನ ಓಪನ್ ಮಾಡ್ಬೋದು. ಆ ಫೈಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಏನಿಲ್ಲ, ಜಸ್ಟ್ ಒಂದು ಸ್ಪಿಯರ್ ಇರುತ್ತೆ ಅಷ್ಟೇ, ಅಲ್ಲಿ ಮತ್ತೇನಿರಲ್ಲ. ಆ ಸ್ಪಿಯರಿಗೆ ಆ ಮೆಟೀರಿಯಲ್ನ ಅಪ್ಲೈ ಮಾಡಿರ್ತಾರೆ. ಸೊ ನೀವು ರೆಂಡರ್ಡ್ ಮೋಡ್ಗೆ ಹೋಗಿ ನೋಡಿದ್ರೆ ಆ ಮೆಟೀರಿಯಲ್ನ ಅಪ್ಲೈ ಮಾಡಿರ್ತಾರೆ. ಸೊ ನಮ್ಗೆ ಗೊತ್ತಿದೆ ಈ ಮೆಟೀರಿಯಲ್ನ ನಾವೀಗ ತೊಗೊಂಡೋಗ್ಬೇಕು ಅಂದರೆ ಏನು ಮಾಡಬೇಕು, ಜಸ್ಟ್ ಇದನ್ನು ಕಾಪಿ ಮಾಡಿ ತೊಗೊಂಡೋಗ್ಬೋದು ಅಲ್ವಾ. ಇದನ್ನು ಸೆಲೆಕ್ಟ್ ಮಾಡಿ CTrl C ಕಾಪಿ ಮಾಡಿ ನಮ್ಮ ಫೈಲಿಗೆ ಬಂದು ಪೇಸ್ಟ್. ಸೊ ದೊಡ್ಡದಾಗಿದೆ. ಓಕೆ, ಸೊ ಈಗ ಮೆಟೀರಿಯಲ್ ಬಂದಿದೆ, ಏರಿಯಲ್ ರಾಕ್ಸ್ ಮೆಟೀರಿಯಲ್ ಅಂತ ಇದೆ. ಸೊ ಈಗ ಈ ಆಬ್ಜೆಕ್ಟ್ಗೆ ನಾವು ಆ ಮೆಟೀರಿಯಲ್ನ ಅಪ್ಲೈ ಮಾಡೋಣ. ಸೊ ಸ್ನೋ ಮೆಟೀರಿಯಲ್ನ ತೆಗಿಯೋಣ, ಏರಿಯಲ್ ರಾಕ್ಸ್ ಮೆಟೀರಿಯಲ್ನ ಅಪ್ಲೈ ಮಾಡೋಣ, ಹೇಗೆ ಕಾಣುತ್ತೆ ನೋಡೋಣ. ಸ್ನೇಹಿತರೆ, ಇದು ಆ್ಯಕ್ಚುಲಿ ಅನ್ರ್ಯಾಪೇ ಆಗಿಲ್ಲ. ಓಕೆ, ಸೊ ನಾನು ಇದು ಡಿಫಾಲ್ಟ್ ಆಬ್ಜೆಕ್ಟ್ ಅಲ್ವಾ, ಅನ್ರ್ಯಾಪ್ ಆಗಿರುತ್ತೆ ಅಂದ್ಕೊಂಡೆ. ಬಟ್ ನೋಡಿದರೆ ಅನ್ರ್ಯಾಪ್ ಆಗಿಲ್ಲ. ಇಲ್ಲಿ ಅದರ UV ಕೋಆರ್ಡಿನೇಟ್ಸ್ ಇಲ್ಲ. ಅದನ್ನು ನೀವು ಆ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಆಬ್ಜೆಕ್ಟ್ ಡೇಟಾಗೆ ಬಂದರೆ ಇಲ್ಲಿ UV ಮ್ಯಾಪ್ಸ್ನಲ್ಲೂ ಕೂಡ ಚೆಕ್ ಮಾಡ್ಬೋದು. ಯಾವುದೇ ಮ್ಯಾಪ್ ಇಲ್ಲ ಇದಕ್ಕೆ. ನಾವೇ ಡಿಫಾಲ್ಟ್ ಆಗಿ ಒಂದು ಸಿಂಪಲ್ ಆಗಿ ಅನ್ರ್ಯಾಪ್ ಮಾಡಿ ನೋಡೋಣ. ಈಗ ಆಲ್ರೆಡಿ ಮಟೀರಿಯಲ್ ಸಪ್ಲೈ ಆಗಿದೆ. ಸೆಲೆಕ್ಟ್ ಮಾಡಿ ಅಂತ ಪ್ರೆಸ್ ಮಾಡಿ ನಾನು ಇಲ್ಲಿ ಸ್ಮಾರ್ಟ್ UV ಪ್ರಾಜೆಕ್ಟ್ನ ಅಪ್ಲೈ ಮಾಡಿ ನೋಡ್ತೀನಿ ಹೇಗೆ ಬರುತ್ತೆ. ಓಕೆ, ಸೊ ನಾವು ಮಾಡಿರೋ ಅನ್ರ್ಯಾಪಿಂಗ್ ಪ್ರಕಾರ ಟೆಕ್ಸ್ಚರ್ ಅಪ್ಲೈ ಆಗುತ್ತೆ. ಸೊ ನೀವು ಇದನ್ನ ಮೆಟೀರಿಯಲ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕಲಿಯೋದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇವಾಗ ಈ ಮೆಟೀರಿಯಲ್ ಹೇಗಿದೆ ಅನ್ನೋದನ್ನು ನಾವು ಒಂದ್ಸಲ ಇಲ್ಲಿ ಚೆಕ್ ಮಾಡ್ಬೋದು. ಸೊ ಶೇಡರ್ ಎಡಿಟರ್ಗೆ ಬಂದರೆ ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಆ ಮೆಟೀರಿಯಲ್ ಹೇಗಿದೆ ಅಂತ ನೀವು ಗೊತ್ತಾಗುತ್ತೆ. ಸೊ ಇಲ್ಲಿ 4 ಟೆಕ್ಸ್ಚರ್ಸ್ ಇದೆ. ಆ್ಯಕ್ಚುಲಿ ನಾವಿಲ್ಲಿ ನೋಡಿದಂತಹ 4 ಟೆಕ್ಸ್ಚರ್ಸ್ ಏನಿದೆ, ಸೊ ಆ 4 ಟೆಕ್ಸ್ಚರ್ಸ್ನ ಅವರು ಈ ರೀತಿ ಕನೆಕ್ಟ್ ಮಾಡಿದ್ದಾರೆ. ಟೆಕ್ಸ್ಚರ್ಸ್, ಇದು ಟೈಲಿಂಗ್ ಸೆಕ್ಷನ್. ಸೊ ಈ ರೀತಿ ಕನೆಕ್ಟ್ ಮಾಡಿದ್ದಾರೆ. ಒಂದು ಡಿಫ್ಯೂಸ್ ಟೆಕ್ಸ್ಚರ್ನ ಬೇಸ್ ಕಲರ್ಗೆ ಕೊಟ್ಟಿದ್ದಾರೆ. ರಫ್ನೆಸ್ ಟೆಕ್ಸ್ಚರ್ನ ರಫ್ನೆಸ್ ಇದಕ್ಕೆ ನೋಡಿ ಕೊಟ್ಟಿದ್ದಾರೆ, ರಫ್ನೆಸ್ ಪಾಯಿಂಟಿಗೆ ಕೊಟ್ಟಿದ್ದಾರೆ. ಇದು ನಾರ್ಮಲ್ ಟೆಕ್ಸ್ಚರ್, ಅದು ಒಂದು ನಾರ್ಮಲ್ ಮ್ಯಾಪ್ ನೋಡ್ ಮೂಲಕ ನಾರ್ಮಲ್ ಇದಕ್ಕೆ ಕನೆಕ್ಟ್ ಮಾಡಿದ್ದಾರೆ, ನಾರ್ಮಲ್ಗೆ ಕನೆಕ್ಟ್ ಮಾಡಿದ್ದಾರೆ. ಹಾಗೆ ಡಿಸ್ಪ್ಲೇಸ್ಮೆಂಟ್ ಟೆಕ್ಸ್ಚರ್ನ ಡಿಸ್ಪ್ಲೇಸ್ಮೆಂಟ್ ಅನ್ನುವಂಥ ನೋಡ್ ಮೂಲಕ ಡೈರೆಕ್ಟಾಗಿ ಔಟ್ಪುಟ್ ನೋಡಿನ ಡಿಸ್ಪ್ಲೇಸ್ಮೆಂಟ್ ಪಾಯಿಂಟಿಗೆ ಕನೆಕ್ಟ್ ಮಾಡಿದ್ದಾರೆ. ಓಕೆ, ಸೊ ನೀವು ಇದನ್ನು ನೋಡಿ ಹೇಗೆ ಈ ರೀತಿಯ ಟೆಕ್ಸ್ಚರ್ಗಳು ನಿಮ್ಮ ಹತ್ರ ಇದ್ದರೆ, ಓಕೆ, ಸೊ ಈ ಟೆಕ್ಸ್ಚರ್ಸ್ನ ನಾವು ಹೇಗೆ ಅಪ್ಲೈ ಮಾಡಬೇಕು, ಯಾವ ಥರ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ನೋಡಿ ನಾವು ತಿಳ್ಕೋಬಹುದು. ಇಲ್ಲಿ ಒಂದು ಯೂಸ್ಫುಲ್ ಆದಂಥ ಒಂದು ಶಾರ್ಟ್ಕಟ್ ಇದೆ ಸ್ನೇಹಿತರೆ. ಸೊ ಏನಂದರೆ,
ಇಲ್ಲಿ ಶೇಡರ್ ಎಡಿಟರ್ ಓಪನ್ ಮಾಡ್ಕೊಳ್ಳಿ. ಸೊ ಈ ಆಬ್ಜೆಕ್ಟ್ಗೆ ಒಂದು ಡಿಫಾಲ್ಟ್ ಪ್ರಿನ್ಸಿಪಲ್ BSDF ಮಟೀರಿಯಲ್ ಇದೆ. ಸೊ ನಮ್ಮ ಹತ್ರ ಟೆಕ್ಸ್ಚರ್ಸ್ ಇದೆ ಅನ್ಕೊಳ್ಳಿ, ಈ 4 ಟೆಕ್ಸ್ಚರ್ಸ್ ಇದೆ. ಓಕೆ, ಸೊ ಈ 4 ಟೆಕ್ಸ್ಚರ್ಸ್ ನ ಯೂಸ್ ಮಾಡಿ ನಾವು ಈ ಒಂದು ಆಬ್ಜೆಕ್ಟ್ಗೆ ಅಪ್ಲೈ ಮಾಡಬೇಕು. ನಮಗೆ ಅದು ಹೇಗೆ ಮೆಟೀರಿಯಲ್ ಸೆಟಪ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಇದ್ರೆ, ಸೊ ಆಗ ನಾವಿಲ್ಲಿ ಒಂದು ಶಾರ್ಟ್ಕಟ್ ಇದೆ. ಬಟ್ ಆ ಶಾರ್ಟ್ಕಟ್ ವರ್ಕ್ ಆಗಬೇಕು ಅಂದ್ರೆ ನೀವು ನೋಡ್ ರ್ಯಾಂಗ್ಲರ್ನ ಆನ್ ಮಾಡಿರಬೇಕು. ಇಲ್ಲಿ ನೋಡ್ ರ್ಯಾಂಗ್ಲರ್ ಅಂತ ಒಂದು ನೋಡ್ನ ಆಡ್ ಆನ್ ಮಾಡಿರಬೇಕು. ಸೊ ಆನ್ ಮಾಡಿದ್ರೆ ಆಗ ಇಲ್ಲಿ ಬಂದು ಈ ಮೆಟೀರಿಯಲ್ನ ಸೆಲೆಕ್ಟ್ ಮಾಡಿ ಜಸ್ಟ್ CTrl Shift T CTrl Shift T ಅಂತ ಪ್ರೆಸ್ ಮಾಡಿ. ಸೊ ಈ ರೀತಿ ಒಂದು ಬ್ರೌಸರ್ ಓಪನ್ ಆಗುತ್ತೆ. ಸೊ ಅಲ್ಲಿ ಆ 4 ಟೆಕ್ಸ್ಚರ್ಸ್ ಏನಿತ್ತಲ್ಲ ಅಲ್ಲಿಗೆ ಹೋಗಿ ಆ 4 ಟೆಕ್ಸ್ಚರ್ಸ್ನ ಕೂಡ ಒಟ್ಟಿಗೆ ಸೆಲೆಕ್ಟ್ ಮಾಡಿ ಪ್ರಿನ್ಸಿಪಲ್ಡ್ ಟೆಕ್ಸ್ಚರ್ ಸೆಟಪ್ ಅಂತ ಕ್ಲಿಕ್ ಮಾಡಿ ನೋಡಿ. ಸೊ ಆಯಾ ಟೆಕ್ಸ್ಚರ್ಗಳು ಆಟೋಮೆಟಿಕಲಿ ಅದೇ ಸೆಟಪ್ ಮಾಡ್ಕೊಳ್ಳುತ್ತೆ. ಸೊ ನಾವು ಅದು ಈಗ ಆಲ್ರೆಡಿ ಸೆಟಪ್ ಆಗಿರುತ್ತೆ. ಇನ್ನು ಸ್ನೇಹಿತರೆ, ನಾವು ಈ ಮೆಟೀರಿಯಲ್ಸ್ ನ ಪ್ರತಿ ಸಲ ಬೇರೆ ಫೈಲ್ ಇಂದ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಕೂರೋ ಬದಲು ನಾವು ಸೇವ್ ಮಾಡಿರುವಂತಹ ಎಲ್ಲಾ ಮೆಟೀರಿಯಲ್ಸ್ ನ ಕೂಡ ಒಂದು ಜಾಗದಲ್ಲಿ ನಮ್ಮ ಕಂಪ್ಯೂಟರ್ ನಲ್ಲಿ ಒಂದು ಜಾಗದಲ್ಲಿ ಸೇವ್ ಮಾಡಿ ಇಟ್ಕೋಬಹುದು. ಒಂದು ಮೆಟೀರಿಯಲ್ ಲೈಬ್ರರಿ ತರ ಕ್ರಿಯೇಟ್ ಮಾಡ್ಕೋಬಹುದು. ಯಾವುದೇ ಬ್ಲೆಂಡರ್ ಫೈಲ್ ನಲ್ಲಿ ನಮಗೆ ಆ ಮೆಟೀರಿಯಲ್ಗಳು ಇಲ್ಲಿ ರೆಡಿ ಸಿಗೋ ತರ ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಒಂದು ಮೆಟೀರಿಯಲ್ ಲೈಬ್ರರಿ ತರ ರೆಡಿ ಮಾಡ್ಕೋಬಹುದು. ಸೊ ಅದಕ್ಕೆ ನಾವು ಬ್ಲೆಂಡರಿನ ಅಸೆಟ್ ಬ್ರೌಸರ್ ಅನ್ನುವಂತ ಫೀಚರ್ ನ ಅದಕ್ಕೆ ಯೂಸ್ ಮಾಡ್ಕೋಬಹುದು. ಸೊ ಅದು ಹೇಗೆ ಅಂತ ನೋಡೋಣ. ಸೊ ಈಗ ಸದ್ಯಕ್ಕೆ ಇಲ್ಲಿ ನಮ್ಮ ಹತ್ರ ಒಂದು ಮೆಟೀರಿಯಲ್ ರೆಡಿ ಇದೆ. ಓಕೆ, ಸೊ ಇಲ್ಲಿ ಬಂದು ಅಸೆಟ್ ಬ್ರೌಸರ್ನ ಓಪನ್ ಮಾಡಿ. ಸೊ ಈಗ ಈ ಮೆಟೀರಿಯಲ್ ಮೇಲೆ ಬಂದು ಸೊ ಇಲ್ಲಿ ಮೆಟೀರಿಯಲ್ ನಲ್ಲಿ ಅದರ ನೇಮ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಮಾರ್ಕ್ ಆಸ್ ಅಸೆಟ್ ಅಂತ ಇರುತ್ತೆ. ಓಕೆ, ಸೊ ಜಸ್ಟ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡ್ತಾ ಇದ್ದಾಗೆ ನೀವು ನೋಡ್ಬೋದು ಆ ಮೆಟೀರಿಯಲ್ ಇಲ್ಲಿ ಒಂದು ಅಸೆಟ್ ತರ ಕ್ರಿಯೇಟ್ ಆಗುತ್ತೆ. ಈಗ ಇದೇ ಬ್ಲೆಂಡರ್ ಫೈಲ್ ನಲ್ಲಿ ಮತ್ತೊಂದು ಮೆಟೀರಿಯಲ್ ನ ತಗೊಂಡು ಬಂದು ಅದನ್ನು ಕೂಡ ನಾವು ಅಸೆಟ್ ಅಂತ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲ ಒಂದೊಂದು ಮೆಟೀರಿಯಲ್ಗೆ ಒಂದೊಂದು ಬ್ಲೆಂಡರ್ ಫೈಲ್ ನಾವು ಸೇವ್ ಮಾಡ್ಕೋಬಹುದು. ಇಲ್ಲ ಒಂದೊಂದು ಬ್ಲೆಂಡರ್ ಫೈಲ್ ನಲ್ಲಿ 2-3 ಮೆಟೀರಿಯಲ್ಗಳನ್ನು ಕೂಡ ಸೇವ್ ಮಾಡ್ಕೋಬಹುದು. ಓಕೆ, ಈಗ ಸದ್ಯಕ್ಕೆ ಮತ್ತೊಂದು ಮೆಟೀರಿಯಲ್ ನ ತಗೊಂಡು ಬರೋಣ. ಓಕೆ, ಸೊ ಈ ಒಂದು ಮೆಟೀರಿಯಲ್ ಇದನ್ನ ಕಾಪಿ ಮಾಡ್ಕೋತೀನಿ. ಇಲ್ಲಿಗೆ ಕೂಡ ಇಲ್ಲಿ ಮತ್ತೆ ಆ ಆಬ್ಜೆಕ್ಟ್ ನ ತಗೊಂಡ್ಬರ್ತೀನಿ. ಓಕೆ, ಸೊ ಇಲ್ಲಿ ಮತ್ತೊಂದು ಮೆಟೀರಿಯಲ್ ಸಿಗ್ತೀಗ. ಈ ಮೆಟೀರಿಯಲ್ ಇದಕ್ಕೆ ಬೆಟರ್ ನೇಮ್ ಮಾಡೋಣ, ಗೋಲ್ಡ್ ಅಂತ. ಓಕೆ, ಸೊ ಆ ಮೆಟೀರಿಯಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಮಾರ್ಕ್ ಆಸ್ ಅಸೆಟ್ ಅಂತ ಕೊಡಿ. ಸೊ ಎರಡನೇ ಮೆಟೀರಿಯಲ್ ಬಂತು. ಈ ಆಬ್ಜೆಕ್ಟ್ ಡಿಲೀಟ್ ಮಾಡ್ಬೋದು. ಅದೇ ತರ ಮತ್ತೊಂದು ಐಸ್. ಓಕೆ, ಇದಕ್ಕೆ ನಾವು ಸ್ನೋ ಮೆಟೀರಿಯಲ್ ಅಪ್ಲೈ ಮಾಡಿದ್ವಿ ಆಗ್ಲೇ ಅಲ್ವಾ. ಸೊ ಇದನ್ನ CTRL-C ಮಾಡಿ ಸೊ ಅದನ್ನ ಕೂಡ ಇಲ್ಲಿ ತಗೊಂಡು ಬನ್ನಿ, ಇಲ್ಲಿ ಇರಲಿ. ಸೊ ಸ್ನೋ 1 ಮೆಟೀರಿಯಲ್ ಬಂದಿದೆ. ಸೊ ಅದಕ್ಕೆ ನಾವು ಬರೀ ಸ್ನೋ ಅಂತ ನಾವು ರೀನೇಮ್ ಮಾಡೋಣ. ಸೊ ಅದನ್ನು ಕೂಡ ರೈಟ್ ಕ್ಲಿಕ್ ಮಾಡಿ ಮಾರ್ಕ್ ಆಸ್ ಅಸೆಟ್ ಅಂತ ತಗೋಣ. ಈಗ ನಾವು 3 ಮೆಟೀರಿಯಲ್ಸ್ ನ ಕ್ರಿಯೇಟ್ ಮಾಡಿದ್ದೀವಿ, ರಾಕ್ಸ್, ಏರಿಯಲ್ ರಾಕ್ಸ್, ಗೋಲ್ಡ್, ಸ್ನೋ ಅಂತ. ಓಕೆ, ಈಗ ಈ ಬ್ಲೆಂಡರ್ ಫೈಲ್ ನಲ್ಲಿ 3 ಮೆಟೀರಿಯಲ್ಸ್ ಇದೆ. ಸೊ ಈ ಬ್ಲೆಂಡರ್ ಫೈಲ್ ನ ನಾವು ಒಂದು ಅಸೆಟ್ ಲೈಬ್ರರಿಯ ಪಾತ್ ನಲ್ಲಿ ಸೇವ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಆ ಪಾತ್ ಎಲ್ಲಿ ಅನ್ನೋದನ್ನ ನಾವು ಮೊದಲು ಡಿಫೈನ್ ಮಾಡಬೇಕಾಗತ್ತೆ. ಸೊ ಅದನ್ನ ಎಲ್ಲಿ ಮಾಡ್ತೀರಾ, ಎಡಿಟ್ ಪ್ರೆಫರೆನ್ಸಸ್ಗೆ ಹೋಗಿ. ಸೊ ಇಲ್ಲಿ ಕೆಳಗಡೆ ಫೈಲ್ ಪಾತ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ಯೂಸರ್ ಲೈಬ್ರರಿ ಪಾತ್ ಅನ್ನ ಡಿಫೈನ್ ಮಾಡಬೇಕು. ಓಕೆ, ಈಗ ನಾನು ಆಲ್ರೆಡಿ ಎಫ್ ಡ್ರೈವ್ ನಲ್ಲಿ ಬ್ಲೆಂಡರ್ ಮೆಟೀರಿಯಲ್ಸ್ ಅಂತ ಮಾಡಿದ್ದೆ. ಸೊ ನೀವು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ. ಸೊ ನಿಮ್ಮ ಕಂಪ್ಯೂಟರ್ನಲ್ಲಿ ನೀವು ಎಲ್ಲಿ ಸೇವ್ ಮಾಡಬೇಕಂತ ಇದ್ದೀರಿ. ಈಗ ನಾನು ಎಫ್ ಡ್ರೈವ್ ನಲ್ಲಿ ಬಂದು ಒಂದು ಹೊಸ ಫೋಲ್ಡರ್ನ ಕ್ರಿಯೇಟ್ ಮಾಡಿ ಬ್ಲೆಂಡರ್ ಅಸೆಟ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೋತೀನಿ. ಓಕೆ, ಸೊ ಆ ಫೋಲ್ಡರ್ ಒಳಗಡೆ ಹೋಗಿ ಸೊ ಈ ಓಕೆ ಜಸ್ಟ್ ಅಕ್ಸೆಪ್ಟ್ ಮಾಡಿ, ಆ ಪಾತನ್ನ ಅಕ್ಸೆಪ್ಟ್ ಮಾಡಿ. ನಂತರ ಇಲ್ಲಿ ಅದನ್ನು ಸೇವ್ ಮಾಡಿ, ಸೇವ್ ಪ್ರಿಫರೆನ್ಸಸ್ ಅಂತ ಕೊಡಿ, ಕ್ಲೋಸ್ ಮಾಡಿ. ಓಕೆ, ಸೊ ಈ ಫೈಲ್ನ ಇವಾಗ ಆ ಜಾಗದಲ್ಲಿ ಸೇವ್ ಮಾಡಿ, ಸೇವ್ ಆಸ್ ಬ್ಲೆಂಡರ್ ಅಸೆಟ್ಸ್ ಅಂತ. ಇವಾಗ ನಾವು ಏನು ಪಾತ್ ಕ್ರಿಯೇಟ್ ಮಾಡಿದ್ವಿ ಇಲ್ಲಿ ಬಂದ್ಬಿಟ್ಟು ಇದಕ್ಕೆ ಮೆಟೀರಿಯಲ್ಸ್ ಅಂತ ಏನಾದರೂ ಒಂದು ನೇಮ್ ಕೊಟ್ಬಿಟ್ಟು ಆ ಫೈಲ್ಗೆ ಜಸ್ಟ್ ಬ್ಲೆಂಡರ್ ಫೈಲ್ ಇದು ಜಸ್ಟ್ ಅಲ್ಲಿ ಸೇವ್ ಮಾಡಿ. ಓಕೆ, ಸೊ ಒಂದು ಯೂಸರ್ ಲೈಬ್ರರಿ ಪಾತನ್ನ ಕ್ರಿಯೇಟ್ ಮಾಡಿದ್ವಿ. ಆ ಪಾತ್ನಲ್ಲಿ ನಾವು ಅಸೆಟ್ಗಳನ್ನ ಕ್ರಿಯೇಟ್ ಮಾಡಿದಂತಹ ಈ ಬ್ಲೆಂಡರ್ ಫೈಲ್ ಏನಿದೆ ಅದನ್ನ ಅಲ್ಲಿ ಸೇವ್ ಮಾಡಿದ್ದೀವಿ. ಇಷ್ಟೇ. ಈಗ ನೀವು ಯಾವುದೇ ಒಂದು ಹೊಸ ಫೈಲ್ಗೆ ಹೋದ್ರೆ ಒಂದು ಹೊಸ ಫೈಲ್ನಲ್ಲಿ ಆ ಅಸೆಟ್ ಬ್ರೌಸರ್ನ ಕೆಳಗಡೆ ಓಪನ್ ಮಾಡಿ ಇಟ್ಕೊಂಡ್ರೆ ಸೊ ಇಲ್ಲಿ ಕರೆಂಟ್ ಫೈಲ್ ಬದಲು ಯೂಸರ್ ಲೈಬ್ರರಿ ಅಂತ ಸೆಲೆಕ್ಟ್ ಮಾಡಿಟ್ಟಿರಿ. ಆಗ ನೀವು ಯೂಸರ್ ಲೈಬ್ರರಿಯಲ್ಲಿ ಸೇವ್ ಮಾಡಿದಂತಹ ಎಲ್ಲ ಮೆಟೀರಿಯಲ್ಗಳು ಇಲ್ಲಿ ಇರುತ್ತೆ. ಓಕೆ, ಸೊ ಈಗ ನಿಮಗೆ ಬೇಕಾದ ಮೆಟೀರಿಯಲ್ನ ಡೈರೆಕ್ಟಾಗಿ ಇಲ್ಲಿಂದನೇ ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬೋದು. ನೋಡಿ, ಈ ಮೆಟೀರಿಯಲ್ ಬೇಕಾ, ಇಲ್ಲ ಈ ಮೆಟೀರಿಯಲ್ ಬೇಕಾ, ಅಥವಾ ಈ ಮೆಟೀರಿಯಲ್ ಬೇಕಾ.
ಈ ಥರ ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ನಮ್ಮ ಆಬ್ಜೆಕ್ಟ್ಗಳ ಮೇಲೆ ಮೆಟೀರಿಯಲ್ಗಳನ್ನು ಇಲ್ಲಿಂದ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಈಸಿಯಾಗಿ. ಸೊ ನೆಕ್ಸ್ಟ್ ಟೈಮ್ ಯಾವುದೇ ಒಂದು ಹೊಸ ಮೆಟೀರಿಯಲ್ ಸಿಕ್ಕರೂ ಆ ಮೆಟೀರಿಯಲ್ನ ನೀವು ನಿಮ್ಮ ಮೆಟೀರಿಯಲ್ ಲೈಬ್ರರಿಗೆ ಆ್ಯಡ್ ಮಾಡಬೇಕಂದ್ರೂ ನೀವು ಆ ಫೈಲನ್ನು ಓಪನ್ ಮಾಡ್ಕೊಳ್ಳಿ. ಆ ಫೈಲ್ ಬ್ಲೆಂಡರ್ ಅಸೆಟ್ಸ್ನಲ್ಲಿ ಆ ಯೂಸರ್ ಲೈಬ್ರರಿ ಪಾತ್ನಲ್ಲಿ ನೀವೇನು ಸೇವ್ ಮಾಡಿರ್ತೀರಾ ನಿಮ್ಮ ಮೆಟೀರಿಯಲ್ಸ್ ಅನ್ನುವಂಥ ಈ ಫೈಲ್ ಏನಿದೆ ಅದನ್ನು ಓಪನ್ ಮಾಡಿ ಅಲ್ಲಿ ನಿಮ್ಮ ಹೊಸ ಹೊಸ ಮೆಟೀರಿಯಲ್ಗಳನ್ನ ಆ್ಯಡ್ ಮಾಡ್ತಾ ಇರಿ. ಓಕೆ, ಸೊ ಮತ್ತೊಂದು ಎಕ್ಸ್ಟ್ರಾ ಮೆಟೀರಿಯಲ್ ಫಾರ್ ಎಕ್ಸಾಂಪಲ್ ಈಗ ಇಲ್ಲೊಂದು ಗ್ಲಾಸ್ ಮೆಟೀರಿಯಲ್ ಇದೆ ನೋಡಿ. ಓಕೆ, ಸೊ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಇಲ್ಲಿ ಬನ್ನಿ. ಓಕೆ, ಸೊ ಹೊಸ ಗ್ಲಾಸ್ ಮೆಟೀರಿಯಲ್ ಬಂದಿದೆ. ಸೊ ಅದಕ್ಕೆ ಬೆಟರ್ ಗ್ಲಾಸ್ ಅಂತ ರೀನೇಮ್ ಮಾಡಿ. ಓಕೆ, ಸೊ ಅದನ್ನು ರೈಟ್ ಕ್ಲಿಕ್ ಮಾಡಿ ಮಾರ್ಕ್ ಆಸ್ ಅಸೆಟ್ ಅಂತ ಕೊಡಿ. ಸೊ ಗ್ಲಾಸ್ ಮೆಟೀರಿಯಲ್ ಕೂಡ ಆ್ಯಡ್ ಆಗಿದೆ. ಈ ಫೈಲನ್ನು ಸೇವ್ ಮಾಡಿ ಅಷ್ಟೇ. ಸೊ ಮತ್ತೆ ನೆಕ್ಸ್ಟ್ ಟೈಮ್ ನೀವು ಹೊಸ ಫೈಲಲ್ಲಿ ವರ್ಕ್ ಮಾಡುವಾಗ ನಿಮ್ಮ ಅಸೆಟ್ ಬ್ರೌಸರ್ ಓಪನ್ ಮಾಡಿ ಇಲ್ಲಿ ಯೂಸರ್ ಲೈಬ್ರರಿ ಓಪನ್ ಮಾಡಿದರೆ ಸೊ ನೀವು ಅಲ್ಲಿ ಸೇವ್ ಮಾಡಿದಂತಹ ಎಲ್ಲ ಮೆಟೀರಿಯಲ್ಸ್ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನಿಮ್ಮ ಪ್ರಾಜೆಕ್ಟ್ನಲ್ಲಿ ಇವುಗಳನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ಸೊ ಈ ವಿಡಿಯೋದಲ್ಲಿ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಸಾಕಷ್ಟು ನಾವು ಕಲ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.